ನನ್ನಲ್ಲಿರೋ ಆದಿತ್ಯ ವಂಶದ ಆ ಸರ್ವೋಚ್ಚ ದೈವಿಕ ಶಕ್ತಿ ನನ್ನದು. ಅದನ್ನ ಪಡೆಯುವ ಹಕ್ಕು ನನಗೆ ಮಾತ್ರ ಇರೋದು, ನಿನಗಲ್ಲ. ಅದ್ಯಾವತ್ತಿಗೂ ನಿನ್ನದಾಗಲ್ಲ. ಬಿಡಲ್ಲ, ನಿನ್ನನ್ನು ಜೀವಂತವಾಗಿ ಬಿಡಲ್ಲ. ನನ್ನನ್ನು ಈ ಸ್ಥಿತಿಗೆ ತಂದವರು ಯಾರೆಂದು ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಬೇರೆ ಯಾರೂ ಅಲ್ಲ, ನೀನೇ ಮಂಜರಿ, ನೀನೇ. ಸ್ವಂತ ಒಡ ಹುಟ್ಟಿದವರಲ್ಲಿ ಅತ್ಯಂತ ಕ್ರೂರಿ ರಕ್ತ ಪಿಪಾಸು ಅಂದರೆ ಅವಳೇ, ಆ ಮಂಜರಿ. ಕತ್ತಲೆ ಸಾಮ್ರಾಜ್ಯದ ಅರಸನಿಂದಲೇ ನೇರವಾಗಿ ಮಾಯಾವಿದ್ಯೆ ಕಲಿತುಕೊಂಡು ಬಂದವಳು ಅವಳು. ತಾನೇ ಈ ಪ್ರಪಂಚದಲ್ಲಿ ಬಲಿಷ್ಠಳು, ತನ್ನನ್ನು ಯಾರೂ ಸೋಲಿಸುವವರು ಇಲ್ಲವೆಂದು ಬೀಗುತ್ತಿದ್ದೀಯ ಮಂಜರಿ. ಆದರೆ ನೆನಪಿಟ್ಟುಕೋ ಮಂಜರಿ, ನಾನು ನಿನ್ನನ್ನು ಅಷ್ಟೊಂದು ಸುಲಭವಾಗಿ ಬಿಡುವುದಿಲ್ಲ. ಒಡ ಹುಟ್ಟಿದವರಿಗೆ ದ್ರೋಹ ಬಗೆದು ಬೆನ್ನಿಗೆ ಚೂರಿ ಹಾಕಿದ ನಿನ್ನ ಪಾಪದ ಕೊಡ ತುಂಬಿದೆ. ನನ್ನನ್ನು ಇಷ್ಟು ವರ್ಷ ನರಕಕ್ಕೆ ತಳ್ಳಿದ್ದಕ್ಕೆ ಇನ್ನು ಮೇಲೆ ನೀನು ಬೆಲೆ ತರಲೇಬೇಕು. ಈ ಸಲ ಆಟ ಇನ್ನೂ ರೋಚಕವಾಗಿರತ್ತೆ. ಆದಿತ್ಯ ವಂಶದ ಪುತ್ರಿಯ ನನ್ನನ್ನ ವಶಪಡಿಸ್ಕೊಳ್ತೀನಿ. ಅವಳಲ್ಲಿರೋ ಮಹಾಶಕ್ತಿನ ಬಳಸ್ಕೊಂಡು ನನಗೆ ಬೇಕಾಗಿರೋ ಸಾಮ್ರಾಜ್ಯನ ಕಟ್ಟುತ್ತೀನಿ. ಇಡೀ ಜಗತ್ತನ್ನೇ ನನ್ನ ಮುಷ್ಟಿಯಲ್ಲಿಟ್ಕೊಳ್ತೀನಿ. ಇಷ್ಟು ವರ್ಷಗಳ ಕಾಲ ಇದ್ದ ನನ್ನ ಸೇಡನ್ನ ಪೂರ್ತಿಯಾಗಿ ತೀರಿಸ್ಕೊಳ್ತೀನಿ. ಈ ಬಾರಿ ನನ್ನನ್ನ ತಡೆಯೋಕೆ ಯಾವ ಶಕ್ತಿಯಿಂದನೂ ಸಾಧ್ಯವಿಲ್ಲ. ಎಷ್ಟು ದಿನ ಆಯ್ತು ಈ ಗಾಯ ಆಗಿ. ನಾನು ದಿನ ಆಯಿಂಟ್ಮೆಂಟ್ ಹಚ್ತಾನೆ ಇದ್ದೀನಿ, ವಾಸಿನೇ ಆಗ್ತಿಲ್ಲ. ಪುಟ್ ಮೇಡಮ್ ಹೇಗೆ ಮಾಡ್ಕೊಂಡೆ ಇದನ್ನ? ದುರ್ಗಾ, ಅದನ್ನ ಅವತ್ತೇ ಹೇಳಿದ್ನಲ್ಲ. ಮತ್ತೆ ನೀನು ದೊಡ್ಡ ಹೆದ್ರ ಪುಕ್ಲಿ. ಇಷ್ಟೇಷ್ಟು ಗಾಯಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಲ್ಲ. ನನಗೆ ಗಾಯ ಏನೂ ನೋವ್ತಿಲ್ಲ. ನಿನಗೆ ನೋವ್ತಿಲ್ಲ ಅಂತ ನಾನು ಸುಮ್ಮನೆ ಇರಬೇಕಾ? ನೀನಂತೂ ಸುಮ್ಮನೆ ಇರಲ್ಲ, ಏನಾದ್ರೂ ಒಂದು ಮಾಡ್ಕೋತಿರ್ತೀಯ. ಕೊಡು ಕೈನ. ಪುಟ್ ಮೇಡಮ್ ಕೈ ಕೊಡು, ಸ್ವಲ್ಪ ಆಯಿಂಟ್ಮೆಂಟ್ ಹಚ್ತೀನಿ. ದುರ್ಗಾ, ನನಗೆ ಗಾಯ ನೋವ್ತಿಲ್ಲ. ಚೂರು ಹಚ್ತೀನಿ. ದುರ್ಗಾ, ಏನು ಬೇಡ. ಪುಟ್ ಮೇಡಮ್ ಇಲ್ಲಿ ಹಂಗೆಲ್ಲ ಹೋಗ್. ಅಕ್ಕ, ಪುಟ್ ಮೇಡಮ್ ಕೈ ಮೇಲಿರೋ ಗಾಯ ಇನ್ನೂ ಹಾಗೆ ಇದೆ ಅಕ್ಕ, ವಾಸಿನೇ ಆಗಿಲ್ಲ. ಏನು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಕ್ಕ, ನಾನು ಗಾಯದ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಆ ಕಡೆ ಎಲ್ಲೋ ನೋಡ್ತಾ ಇದೆಯಲ್ಲ. ಆ ಗಾಯ ಮಾಮೂಲಿಯಾಗಿಲ್ಲ ಅಕ್ಕ, ಅದ್ರ ಸುತ್ತ ಹಸಿರು ಕಟ್ಟಿದೆ. ಏನೋ ತುಂಬ ವಿಚಿತ್ರವಾಗಿದೆ ಅಕ್ಕ. ಅಲ್ಲ ಅಕ್ಕ, ನಾನು ಪುಟ್ ಮೇಡಮ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ರು, ನೀನೇನು ಮಾತಾಡ್ತಿಲ್ವಲ್ಲ? ನಿನ್ಗೆ ಈ ಗಾಯದ ಬಗ್ಗೆ ಏನಾದರೂ ಗೊತ್ತಿದೆಯಾ? ಇಲ್ಲ ದುರ್ಗಾ, ಹಾಗೆಲ್ಲ ಏನೂ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ನೀನು ಇದನ್ನು ಮುಂಚೆನೇ ಹೇಳಿದರೆ ನಾನು ನಂಬ್ತಿದ್ನೇನೋ, ಈಗ ನಂಬಕ್ಕಾಗ್ತಿಲ್ಲ. ಅಕ್ಕ ನಿಜ ಹೇಳು, ನಿನಗಿದ್ರ ಬಗ್ಗೆ ಮುಂಚೆ ಏನಾದರೂ ಗೊತ್ತಿದೆಯಾ? ಈ ಗಾಯದಿಂದ ಏನಾದರೂ ಅಪಾಯ ಇದೆಯಾ? ಹೌದು ದುರ್ಗಾ,
ಹಿತಾಗಿರೋ ಗಾಯ ಬರೀ ತರ್ಚಾಗಿರೋ ಗಾಯ ಅಲ್ಲ. ಮತ್ತೆ ಇದಕ್ಕೆ ಕಾರಣ ರಕ್ತಾಕ್ಷಿ. ರಕ್ತಾಕ್ಷಿನ? ಏನಿದು ಹೊಸ ಕತೆ? ಯಾರಕ್ಕ ಅವಳು? ಯಾಕೆ ವಿಷಯ ನಂಗೆ ಮುಂಚೆನೇ ಹೇಳಿಲ್ಲ? ಯಾಕಂದರೆ ದುರ್ಗಾ, ರಕ್ತಾಕ್ಷಿ ಸಾಮಾನ್ಯದವಳಲ್ಲ. ಅವಳನ್ನ ಎದುರಿಸೋದಕ್ಕೆ ನಿನ್ನ ಒಬ್ಳ ಕೈಯಿಂದ ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ಸಾಕ್ಷಾತ್ ರಾಕ್ಷಸಿ, ಮಾಯಾವಿ. ಅಂದ್ರೆ ಆ ರಕ್ತಾಕ್ಷಿ ಕತೆ ಇನ್ನೂ ಮುಗ್ದಿಲ್ಲ ದುರ್ಗಾ, ಅವಳು ಮತ್ತೆ ಬರ್ತಾಳೆ. ಆದ್ರೆ ಅವಳು ನಮ್ಮ ಪುಟ್ಟ ಮೇಡಮ್ ಹಿಂದೆ ಯಾಕೆ ಬಿದ್ದಿದ್ದಾಳೆ? ಪುಟ್ಟ ಮೇಡಮ್ಗೆ ಅವಳಿಂದ ಇರೋ ಆಪತ್ತಾದ್ರೂ ಏನು? ಇದಕ್ಕೆಲ್ಲ ನನ್ನ ಹತ್ರನೂ ಉತ್ತರ ಇಲ್ಲ ದುರ್ಗಾ. ಆದರೆ ರಕ್ತಾಕ್ಷಿ ಅವತ್ತು ಆದಿತ್ಯ ವಂಶದ ಪುತ್ರಿ ಬಗ್ಗೆ ಏನೋ ಮಾತಾಡ್ತಾ ಇದ್ಲು. ಅದಕ್ಕೂ ನಮಗೂ ಏನು ಕನೆಕ್ಷನ್ ಅಂತ ನನಗೂ ಗೊತ್ತಿಲ್ಲ. ಆದಿತ್ಯ ವಂಶದ ಪುತ್ರಿನಾ? ಯಾರದು? ನನಗೂ ಗೊತ್ತಿಲ್ಲ ದುರ್ಗಾ. ಆದರೆ ಇದ್ರ ಬಗ್ಗೆ ನಾನು ಹೋಗಿ ಅಪ್ಪನ ಹತ್ರ ಫಸ್ಟ್ ಕೇಳ್ತೀನಿ. ಇದ್ರ ಬಗ್ಗೆ ಅವ್ರಿಗೆ ಗ್ಯಾರಂಟಿ ಗೊತ್ತಿರತ್ತೆ. ಅವರೇ ಇದಕ್ಕೆ ದಾರಿ ತೋರಿಸ್ಬೇಕು. ಇದೇನಿದು? ಇದ್ದಕ್ಕಿದ್ದಾಗೆ ಇಷ್ಟೊಂದು ಚಳಿ ಆಗ್ತಾ ಇದೆಯಲ್ಲ, ಯಾಕೆ? ಯಾರಾದರೂ ಮಾಯಾವಿಗಳು ಮನೆಗೆ ಬಂದಿರ್ಬೋದಾ? ರಕ್ತಾಕ್ಷಿ? ಇಲ್ಲ ಇಲ್ಲ, ಸೋತು ಓಡ್ ಹೋದವಳು, ಅವಳು ಹೇಗೆ ಬರ್ತಾಳೆ? ಅಥವಾ ಮಂಜರಿ ಅಮ್ಮನ ಉಳಿದ ತಂಗಿಯರು ಯಾರಾದರೂ ಬಂದಿರ್ಬೋದಾ? ಹಿತ, ದುರ್ಗಾ? ಹಿತ? ದುರ್ಗಾ? ಹಿತ ಪುಟ್ಟ? ದುರ್ಗಾ, ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ ಇಬ್ರು?